ಬಸವರಾಜ ರಾಯರೆಡ್ಡಿ ನಮ್ಮ ನಿಮಗೆಲ್ಲ ಪರಿಚಿತರು, ಹಳೆಯ ಕಾಂಗ್ರೆಸ್ ನಾಯಕರು. ಜೊತೆಗೇನು ಅಂತಂತಂದರೆ MP ಆಗಿದ್ದಂಥವರು, MLA ಆಗಿರುವಂಥವರು, ಮಿನಿಸ್ಟರ್ ಆಗಿ ಅವರು ಸೇವೆ ಸಲ್ಲಿಸಿರುವಂಥವರು. ಈಗ ಅವರು ಮುಖ್ಯಮಂತ್ರಿಗಳ ಸಲಹೆಗಾರರು. ಹಿಂದೆ ಈ ಬಸವರಾಜ ರಾಯರೆಡ್ಡಿ ಮಾಡ್ತಿದ್ದಂಥ ಕೆಲಸ ಕಾರ್ಯಗಳಿದಾವಲ್ಲ, ನೋಡಪ್ಪ ಜನಪ್ರತಿನಿಧಿ ಮಾಡಿದ್ರೆ ಇಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ನೋಡಿ ಅಂತ ಅನ್ನೋಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳನ್ನು ಮಾಡಿದಂಥವ್ರು. ಇತ್ತೀಚಿನ ದಿನಗಳಲ್ಲಿ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟಿಗೆ ತಳಬುಡ ಇರಲ್ಲ. ತಾನು ಆಡುವಂಥ ಮಾತುಗಳು ಅದು ಕಾಂಗ್ರೆಸ್ಸಿನ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವಂಥ ಪರಿಜ್ಞಾನ ಇಲ್ಲದಂಥ ನಾಯಕರ ರೀತಿಯಲ್ಲಿ ಈ ಬಸವರಾಜ ರಾಯರೆಡ್ಡಿ ಮಾತಾಡ್ತಾರೆ. ಅವ್ರಿಗೇನೋ ಈ ಸ್ಫೋಟಕ್ಕೂ ಬಿಹಾರ ಚುನಾವಣೆಗೂ ನಂಟಿದೆ ಅಂತ ಅನಿಸ್ಬಿಟ್ಟಿದೆ ಅಂತೆ. ಇವ್ರು ಯಾವುದಕ್ಕೆ ಬೇಕಾದರೂ ಬಳಸ್ಕೋತಾರೆ. ನನಗೆ ಯಾಕೋ ಇದು ಅನುಮಾನ ಇದೆ. ಯಾಕಂದರೆ ಇವ್ರು ಏನು ಬೇಕಾದ್ದು ಮಾಡಿಬಿಡ್ತಾರೆ. ಚುನಾವಣೆಯಲ್ಲಿ ಗೆಲ್ಲಕ್ಕೆ ಈ ರೀತಿ ಏನಾದರೂ BJP ಸ್ಫೋಟ ಮಾಡ್ತಾ ಅನ್ನುವಂಥ ಅನುಮಾನ ಇದೆಯಂತೆ. ಯಾಕಂದರೆ BJP ಸ್ವಚ್ಛವಾಗಿಲ್ಲ, ಪ್ರಧಾನಮಂತ್ರಿಗಳು ಸ್ವಚ್ಛವಾಗಿಲ್ಲ. ಮೊದಲ ಹಂತದಲ್ಲಿ ಗೊತ್ತಾಗ್ಬಿಡುತ್ತಂತೆ ಇವರಿಗೆ ಗೆಲ್ಲಕ್ಕಾಗಲ್ಲ ಅಂತ. ಹಿಂಗಾಗೇನು ಅಂತಂದರೆ ಎರಡನೇ ಹಂತದಲ್ಲಿ ಈ ರೀತಿ ಸ್ಫೋಟ ಮಾಡಿಬಿಟ್ರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆಯಂತೆ. ಗ್ರೇಟ್. ಎಲೆಕ್ಷನ್ ಮುಂದೆನೇ ಯಾಕೆ ಹಿಂಗಾಗುತ್ತೆ? ಎಸ್, ಅದಕ್ಕೆ ಬರ್ತಾ ಇದ್ದೆ ನೋಡಿ. ಎಸ್, ಐ ಹ್ಯಾವ್ ಮೈ ಓನ್ ಡೌಟ್. ನಿನ್ನ ಅಂತಲೇಲೂ ಅದೇ ಬಂತು. ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದ್ರ ಕೈವಾಡ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಯಾಕೆ ಆಗಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಪ್ರೂಫ್. ಹೇಳಿದರೆ ತಪ್ಪಾಗ್ತದೆ. ಆದರೆ ಇದು ಯಾಕೆ ಆಗ್ತದೆ ಅಂತ ನೀವು ಹೇಳಿದ್ದನ್ನು ನನಗೂ ಕ್ವಶನ್ ಇದೆ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ. ಮೈಟ್ ಬಿ, ಮೈ ನಾಟ್ ಬಿ. ಆದರೆ BJP ಪಾರ್ಟಿ ಮತ್ತು ಪ್ರಧಾನಮಂತ್ರಿ ಅವರೆಷ್ಟು ಹೇಳ್ತಾರೆ ಅಷ್ಟು ಸ್ವಚ್ಛ ಇಲ್ಲ. ಅವರು ಒಂದು ಅನುಮಾನ ಅಂತೂ ಆಯ್ತು, ಅನುಮಾನ ಇದೆ, ಡೆಫಿನೆಟ್ಲಾಗಿ ಅನುಮಾನ ಇದೆ. ಮತ್ತು ಅವರು ಹೇಳಿದ ಹಾಗೆ ದೇ ಆರ್ ನಾಟ್ ಕ್ಲಿಯರ್. ಅವರು ಅಧಿಕಾರಕ್ಕಾಗಿ ಏನು ಬೇಕಾದರೂ ಬಳಸ್ಕೊಳ್ತಾರೆ, ಏನಾದ್ರು ಮಾಡ್ತಾರೆ ಅನ್ನೋದನ್ನು ನಾನು ಹೇಳಬಲ್ಲೆ. ನಿಜಕ್ಕೂ ಇಂಥವನ್ನೆಲ್ಲ ಕೇಳಿದಂಥ ಸಂದರ್ಭದಲ್ಲಿ ನಾಚಿಕೆ ಆಗಲ್ವಾ ಅಂತ ಅನಿಸ್ಬಿಡುತ್ತೆ ಅಂತ ನಾಯಕರುಗಳಿಗೆ. ನೀವು BJPನ ಟಾರ್ಗೆಟ್ ಮಾಡ್ತೀರಾ ಮಾಡಿ, ಮೋದಿಯವರನ್ನ ಟಾರ್ಗೆಟ್ ಮಾಡ್ತೀರಾ ಮಾಡಿ, ದೇಶವನ್ನು ಯಾಕೆ ಟಾರ್ಗೆಟ್ ಮಾಡ್ತೀರಿ? ದೇಶವೇ ಕೆಟ್ಟ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಒಬ್ಬ ಹಿರಿಯ ನಾಯಕ ನಿಂತ್ಕೊಂಡು ಕಾಂಗ್ರೆಸ್ ನಾಯಕ ಈ ರೀತಿ ಹೇಳ್ತಾರೆ ಅಂತಂದರೆ ಏನು ಹೇಳಬೇಕು? ಇದಕ್ಕೆ ನಾಚಿಕೆ ಆಗೋದು ಬೇಡವಾ? ಬರೀ ಏನು ಅಂತಂದರೆ ನೀವು ಹೇಳುವಂಥ ಸ್ಟೇಟ್ಮೆಂಟ್ ಬರೀ ನಿಮ್ಮ ಸ್ಟೇಟ್ಮೆಂಟ್ ಅಲ್ಲ, ಅದು ಕಾಂಗ್ರೆಸ್ನ ಸ್ಟೇಟ್ಮೆಂಟ್ ಆಗುತ್ತೆ. ಒಬ್ಬ ಮುಖ್ಯಮಂತ್ರಿಯವರಿಗೆ ಸಲಹೆಗಾರರಾಗಿರುವಂಥವರು ನೀವು ಹೇಳುವಂಥ ಸ್ಟೇಟ್ಮೆಂಟ್ ನಿಮ್ಮ ಸ್ಟೇಟ್ಮೆಂಟ್ ಆಗಲ್ಲ, ಅದು ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟು ಆಗ್ಬಿಡ್ಬಹುದು. ಯಾಕಂದರೆ ನೀವು ಅವರ ಸಲಹೆಗಾರರು. ಏನು ಸ್ಟೇಟ್ಮೆಂಟ್ಗಳು ಕೊಡ್ತೀರಿ? ಏನು ಮಾತಾಡ್ತೀರಿ? ಯಾವ ಸಂದೇಶದ ಅನಿಸುತ್ತೆ? ಇದರಿಂದ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಎಷ್ಟು ಕೆಟ್ಟ ಹೆಸರು ಬರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ನಾಚಿಕೆ ಆಗಬೇಕು ನಿಜಕ್ಕೂ.